ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡಿ ತುಂಬ ದಿನ ಆಯಿತು, ವಿಡಿಯೋ ಹಾಕಿ ಕೂಡ ತುಂಬ ದಿನ ಆಯಿತು. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕೂಡ ಆಗ್ತಾಯಿಲ್ಲ. ಈ ಒಂದು ವಿಡಿಯೋನ ನನಗೆ ಜಾನು ಮಾಡಿಕೊಟ್ಟಿರೋದು, ಹಾಗಾಗಿ ಅದನ್ನು ಕೂಡ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ, ಬೇರೆ ರೀತಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸದ್ಯಕ್ಕಂತೂ ನನ್ನ ಹತ್ರ ಯಾವ ವೀಡಿಯೋನೂ ಇಲ್ಲ, ಯಾವ ವೀಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ. ಈ ವಿಡಿಯೋ ಬಂದು ನಮ್ಮ ಒಂದು ಹಬ್ಬದ ದಿನದ ವ್ಲಾಗು, ಗಣೇಶ ಮತ್ತು ಗೌರಿ ಗಣೇಶ ಹಬ್ಬದ್ದು, ಜೊತೆಗೆ ರಕ್ಷಾಬಂಧನನೂ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಏನಿದ್ದಾರೆ ಅವರ ಅಮ್ಮನ ಜೊತೆನೇ ಮಂಗಳೂರಲ್ಲಿರೋದ್ರಿಂದ ಅವರು ಗೌರಿ ಹಬ್ಬಕ್ಕೆ ಬರ್ತಾರೆ, ನಾವು ಗೌರಿ ಹಬ್ಬಕ್ಕೆ ಬರ್ತೀವಲ್ಲ, ಆ ಟೈಮಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ. ಅವರು ರಾಖಿನ ಕಟ್ತಾರೆ ಚೆರಿಗೆ. ಸೊ ಹಾಗಾಗಿ ಗೌರಿ ಹಬ್ಬಕ್ಕೇ ಸೆಲೆಬ್ರೇಟ್ ಮಾಡೋದು, ಮಧ್ಯೆ ಯಾವಾಗಲೂ ಸಿಗೋಕ್ಕಾಗಲ್ಲ. ಸೊ ಈ ಒಂದು ವಿಡಿಯೋದಲ್ಲೇ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಗೌರಿ ಗಣೇಶ ಹಬ್ಬ ಏನಿದೆ, ಗಣೇಶ ಹಬ್ಬದ ದಿನವೇ ನಾವು ಗೌರಿ ಹಬ್ಬನೂ ಕೂಡ ಸೆಲೆಬ್ರೇಟ್ ಮಾಡೋದು. ತಂಬಿಟ್ಟು ಮಾಡಿರ್ತೀವಿ, ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು, ಇದನ್ನು ಮಾಡಿಕೊಂಡು ಹುತ್ತದ ಹತ್ರ ಬಂದು ಅದನ್ನು ತೆನೆ ಎರೆಯೋದು ಅಂತ ಹೇಳಿ ಕರೆಯೋದು. ಸೊ ಇದು ನಮ್ಮ ಗದ್ದೆ ಹತ್ರ ಆಲ್ಮೋಸ್ಟ್ ಅಲ್ಲೇ ನಿಯರ್ ಇರೋದು. ಪ್ರತಿಯೊಬ್ಬರು ಅಂದರೆ ಒಂದಷ್ಟು ಜನ ಇಲ್ಲಿ ಬರ್ತಾರೆ, ಇನ್ನೊಂದು ಕಡೆ ಇದೆ ಅಲ್ಲಾದರೂ ಹೋಗಿ ತೆನೆನ ಎರಿತಾರೆ. ಸೊ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ. ನಾವು ಚಿಕ್ಕವರು ಇರಬೇಕಾದ್ರೆ ಇಲ್ಲಿ ಬೇರೆ ಕಡೆ ಹೋಗ್ತಿದ್ವಿ. ಅದು ತುಂಬ ದೊಡ್ಡ ಹುತ್ತ ಎಲ್ಲ ಇತ್ತು, ಆ ಹುತ್ತದ ಹತ್ರ ಹೋಗಿ ಎರಿತಿದ್ದು. ಅದೊಂದು ಮೆಮೊರಿ ಅಲ್ವಾ. ನಾವು ಚಿಕ್ಕವರಿದ್ದಾಗ ಇಷ್ಟು ಆಡಂಬರ ಎಲ್ಲ ಇರಲಿಲ್ಲ. ಈ ಥರ ಪ್ರತಿಯೊಂದಕ್ಕೂ ರೆಡಿಯಾಗಿ ಹೋಗೋದು, ಆ ಥರ ಎಲ್ಲ ಮೈಂಡ್ಸೆಟ್ ಇರಲಿಲ್ಲ. ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಷ್ಟು ಮುಕ್ತತೆ ಇತ್ತು. ಹೋಗ್ತಿದ್ವಿ, ಅಲ್ಲೆಲ್ಲ ಪೂಜೆ ಮಾಡೋರು, ಕೈ ಮುಗಿಯೋದು, ನಿಂತ್ಕೊಂಡು ನೋಡೋದು, ಆ ತಂಬಿಟ್ಟು ಕೊಡೋರು. ಎಳ್ಳು ತಂಬಿಟ್ಟಿದೆಯಲ್ಲ, ಅದು ಸಿಕ್ಕಾಬಟ್ಟೆ ಇಷ್ಟ ನನಗಂತೂ. ಆ ತಂಬಿಟ್ಗೋಸ್ಕರನೇ ಕಾಯ್ತಾ ಕೂತಿರ್ತಿದ್ವಿ ಈ ಹಬ್ಬ ಬರಲಿ ಅಂತ. ಮಧ್ಯೆ ಯಾವಾಗಲೂ ಮಾಡ್ತಾ ಇರಲಿಲ್ಲ. ಇವಾಗ ಅಂದರೆ ಬೇಕು ಅಂದರೆ ಮಾಡಿಕೊಡ್ತಾರೆ ಕೂಡ. ಬಟ್ ಅವಾಗಿನ ಹಬ್ಬ ಇದೆಯಲ್ಲ, ಅದು ಚೆನ್ನಾಗಿತ್ತು. ಇವಾಗ ಏನಂದರೆ ಆಡಂಬರ ಜಾಸ್ತಿ, ಬಟ್ ಆವಾಗ ಆ ಥರ ಇರಲಿಲ್ಲ. ಹಬ್ಬ ಅಂದರೆ ಬರೀ ಸೆಲೆಬ್ರೇಷನ್ ಮಾಡೋದಷ್ಟೇ. ಈಗ ಪ್ರತಿಯೊಬ್ಬರು ಸೇರ್ತಾರೆ, ರೆಡಿ ಆಗ್ತೀವಿ, ವಿಡಿಯೋ ಮಾಡ್ತೀವಿ, ಏನೇನೋ ಎಲ್ಲ ಬದಲಾವಣೆಗಳಾಗಿದೆ. ಹಬ್ಬಗಳು ಮಾತ್ರ ಬದಲಾಗಿಲ್ಲ, ಬಟ್ ಅದನ್ನು ಆಚರಣೆ ಮಾಡೋ ರೀತಿ ಮಾತ್ರ ಬದಲಾಗಿರೋದು. ಆಡಂಬರವಾಗಿ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಿದೆ. ಜನಗಳು ಅಷ್ಟೇ, ಸಂಪ್ರದಾಯಗಳು ಅಷ್ಟೇ ಬದಲಾಗ್ತಿದೆ. ಹಬ್ಬ ಮಾತ್ರ ಆ ಟೈಮಿಗೆ ಬರುತ್ತೆ, ಹಬ್ಬ ಬದಲಾಗಿಲ್ಲ. ಹಬ್ಬದ ಹೆಸರಲ್ಲಿ ಆಚರಣೆಗಳು ಚೇಂಜ್ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಈ ದಿನಗಳಿಗಿಂತ ಆ ದಿನವೇ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ. ಇಲ್ಲಿಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಬಂದಿಲ್ಲ. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಕರ್ಕೊಂಡು ಹೋಗಲ್ಲ. ಸೊ ನಾನು ಪಾಪು ಇರೋದ್ರಿಂದ ನನ್ನನ್ನು ಕರ್ಕೊಂಡು ಹೋಗಲ್ಲ. ಏನು ಮಾಡ್ತಿದ್ದೀರಾ ನೀವು? ಏನೋ ದಾರ ಕಟ್ಟಿ ಅಂದರು, ನಿಮಗೆ ಕಟ್ತಾ ಇದ್ದೀನಿ ಸರ್. ಏನು ಉದ್ದೇಶ ಕಟ್ತಾವ್ರೆ ಏನು ಮಾತ್ರ ನನಗೆ ಕೇಳ್ಬಿಡಿ ದಯವಿಟ್ಟು ಸಂದರ್ಭ ಹೇಳಿ. ನಾಲ್ಕು ಮಾತು ನಮ್ಮೆಲ್ಲ ವೀಕ್ಷಕರಿಗೆ ಈ ಪದ್ಧತಿಯ ಒಂದು ಇದು ಆ್ಯಕ್ಚುಲಿ ಒಂದು ಎಲ್ಲರಿಗೂ ಶ್ರೇಷ್ಠತೆ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ದೇವ್ರನ್ನ ಹಾರೈಸಿ ಅವ್ರಿಗೆ ನಾವು ಕಟ್ತಕ್ಕಂಥದ್ದು ಒಂದು ಪದ್ಧತಿ ಇದು. ಇಲ್ಲಿ ಇದನ್ನು ಈ ಥರ ಕಟ್ಟಿ ಅದರಲ್ಲಿ ಪೂಜೆ ಮಾಡಿ ಅಲ್ಲೇನು ಆ ಶಕ್ತಿ ದೇವತೆಯಲ್ಲಿ ಇರ್ತದೋ ಅಂಥ ಶಕ್ತಿ ಎಲ್ಲ ಇದಕ್ಕೆ ಕರ್ಪಿಸಿ ನಿಮಗೆ ಅದು ಸಲ್ಲಲಿ ಅಂತ ಕಟ್ತಕ್ಕಂಥದ್ದು. ಹೂ ಹಾರಕ್ಕೆ ಕಟ್ಕೊಳ್ತೀವಿ ಅಂತ ವರ್ಷದೊಳಗೆ ನಾಳಿಗೆ. ಇವಳು ನಮ್ಮ ಪುಟಾಣಿ ಗೌರಿ ಹಬ್ಬಕ್ಕೆ ಬಂದಿದ್ದಾಳೆ, ಹೇಳ್ತಿದ್ದಾಳೆ ಮನೆಗೆ ಹೋಗೋಣ ಅಂತ. ಒಂದು ಸುಂದರವಾದ ಪರಿಸರದಲ್ಲಿ ಹುತ್ತದ ಪೂಜೆಯನ್ನು ಮಾಡ್ತಾ ಹೋಗಿದ್ದಾರೆ ಮನೆಯಲ್ಲಿ. ಭಾಳ ಚೆನ್ನಾಗಿದೆ. ಒಳ್ಳೆ ಹೆಸರು ಸಿಹಿ ಅಂತ, ಚೆನ್ನಾಗಿದೆಯಲ್ಲ ಸಿಹಿ. ಈ ಹುತ್ತಕ್ಕೆ ಎಲ್ಲರೂ ಇಲ್ಲಿ ತಣಿ ಎರಿತಾರೆ, ಅದು ಈ ಹಬ್ಬದ ವಿಶೇಷ. ಇಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಮುಂದಕ್ಕಿದೆ, ಮಸ್ತಾಗಿ ಮಾಡಿದ್ದಾರೆ. ಬನ್ನಿ ನೋಡೋಣ, ಹೋಗೋಣ ಏನು ಮಾಡ್ತಿದ್ದಾರೆ ಅಂತ. ಟೆಂಟು ಪಂಟುಗಳೆಲ್ಲ ಇಲ್ಲೇ ಇದ್ದಾವೆ. ಒಬ್ಬ ಕಹನ್ ಚೆರಿ, ಒಂದು ಸಿರಿ, ಒಂದು ಪೆರಿ. ಅಮ್ಮ
ಇಲ್ಲಿ ನೋಡಪ್ಪ ನಿಂಗೆ ಸೊ ಫೋನ್ ಕೊಟ್ಟು ಕಳಿಸಿದೆ ಜಾನು ಹತ್ರ ವೀಡಿಯೋ ಮಾಡ್ಕೊಬನ್ನಿ ಅಂತ. ಅವ್ರ ಫೋನಲ್ಲಿ ಮಾಡಿ ಅದು ನಾನು ಕಳಿಸ್ಕೊಳೋದಕ್ಕಿಂತ ನನ್ನ ಫೋನೇ ತೊಗೊಂಡು ಮಾಡ್ಕೊಬನ್ನಿ ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ತಗೊಂಡು ಹೋಗಿದ್ರು. ಅಲ್ಲಿ ನೋಡಿದ್ರೆ ಅವ್ರು ಕೂಡ ವೀಡಿಯೋ ಮಾಡಿದ್ದಾರೆ, ಅವರನ್ನು ಹಿಡ್ಕೊಂಡು ಮಾತಾಡಿದ್ದಾರೆ. ಒಳ್ಳೆ ನ್ಯೂಸ್ ಹ್ಯಾಂಕರ್ ಥರ ಅಥವಾ ನ್ಯೂಸ್ ಓದೋರ ಥರ ಮಾತಾಡ್ತಿದ್ದಾರೆ. ಅದು ನೋಡಿ ಸಿಕ್ಕಾಪಟ್ಟೆ ನಗು ಬಂತು. ನಾರ್ಮಲಾಗಿ ಮಾತಾಡಿ ಅಂದರೆ ಅವರು ನಾರ್ಮಲಾಗಿ ಮಾತಾಡೋದಿಲ್ಲ, ನಾವು ಮಾತಾಡ್ತೀವಲ್ಲ ಆಡು ಭಾಷೆ ಏನಿದೆ ಅದನ್ನು ಬಿಟ್ಬಿಟ್ಟು ಅವರು ಏನೋ ಬುಕ್ ಓದೋ ಥರ ಮಾತಾಡ್ತಿದ್ದಾರೆ. ಈಗ ಹೊಸ ಅದಲ್ವಾ, ಅವ್ರು ಹೇಗೆ ಮಾತಾಡ್ತಿರ್ಬೇಕಾದ್ರೆ ಆ ಥರ ಮಾತಾಡ್ತಾರೆ. ಅದನ್ನು ಸ್ವಲ್ಪ ಎಡಿಟ್ ಮಾಡಿದೆ, ಇನ್ನೂ ತುಂಬ ಲೆಂತಿಯಾಗಿತ್ತು, ಏನೇನೋ ಮಾತಾಡಿದ್ದಾರೆ ಇಟ್ಕೊಂಡು. ಅದನ್ನು ಕೂಡ ಎಡಿಟ್ ಮಾಡಿದೆ. ಅವ್ರು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದರು. ಆಲ್ರೆಡಿ ಊಟ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಿದ್ರು ಅಡುಗೆನ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಇನ್ನೂ ಉಪವಾಸ ಇದ್ದಾರೆ ಬೆಳಗ್ಗೆಯಿಂದ. ಒಂದು ಹನಿ ನೀರು ಕೂಡ ಅವರು ಕುಡ್ದಿಲ್ಲ. ಹಣ್ಣು ಅಂತ ತಿಂತಾರಲ್ಲ ಆ ಥರ ಏನಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ. ಅಲ್ಲಿಂದ ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಉಪವಾಸನ ಮುರಿತಾರೆ. ಅಂದರೆ ಫಸ್ಟು ಅವರು ಊಟ ಮಾಡಾದಮೇಲೆ ನಾವು ಊಟ ಮಾಡೋದು. ಸೊ ಅವ್ರು ಅಂದ್ಬಿಟ್ಟು ನಾವು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂದರೆ ನಮಗೆ ಸಪ್ರೇಟ್ ಅಡುಗೆ ಮಾಡಿದರು, ಊಟ ಮಾಡಿದ್ವಿ. ಈ ಹಬ್ಬದ ಐಟಮ್ಗಳೆಲ್ಲ ಏನಿದೆ ಅದೆಲ್ಲ ಅವ್ರು ತಿಂದಾದ್ಮೇಲೆ ನಾವು ತಿನ್ನಬೇಕು, ಏಕೆಂದರೆ ಅವರು ಉಪವಾಸ ಇರ್ತಾರಲ್ವ. ಹಾಗಾಗಿ ಇದು ಆವಾಗಿಂದನೂ ಅಷ್ಟೇ, ಯಾರಾದರೂ ಒಬ್ಬರಾದರೂ ಮನೇಲಿ ಉಪವಾಸ ಇರಬೇಕು. ಈ ಒಂದು ಹಬ್ಬಕ್ಕೆ ಪದ್ಧತಿ ಅದು. ನಮ್ಮ ಅಜ್ಜಿ ಇರ್ತಿದ್ರು, ನಮ್ಮ ಅಮ್ಮನೂ ಇರ್ತಿದ್ರು, ಈಗ ನಮ್ಮ ಅಕ್ಕನೂ ಇದ್ದಾರೆ, ಅವ್ರು ಯಾವಾಗಲೂ ಇರ್ತಾರೆ. ನಾನು ಯಾವಾಗಲೂ 1 ವರ್ಷ ಇದೆ, ಸಿಕ್ಕಾಬಟ್ಟೆ ನನಗೆ ಸುಸ್ತು ಅನ್ನಿಸ್ಬಿಡ್ತು ಅಷ್ಟೇ. ಮತ್ತೆ ನಾನು ಇರೋಕ್ಕೆ ಹೋಗಲಿಲ್ಲ. ನಾನೇನು ಇರಲ್ಲ, ನಾನು ಆರಾಮಾಗಿ ಏನಾದರೂ ಒಂದಿಷ್ಟು ಕೊಟ್ಟರೆ ತಿನ್ಕೊಂಡು ಇದ್ಬಿಡ್ತೀನಿ. ಸೊ ಹೀಗೆ ಇವರು ಉಪವಾಸ ಇದ್ದರು. ಏನೇನೋ ಸಂಪ್ರದಾಯಗಳಿರುತ್ತೆ, ಅವರು ಏನೋ ಒಂದು ಕೋರಿಕೆಗಳನ್ನ ಇಟ್ಕೊಂಡಿರ್ತಾರೆ, ಅಥವಾ ದೇವರು ಒಳ್ಳೇದು ಮಾಡಲಿ ಅಂತ ಉಪವಾಸನ ಮಾಡ್ತಾರೆ. ಸೊ ನೀವು ಕೂಡ ಈ ಥರ ಉಪವಾಸ ಎಲ್ಲ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇತ್ತು ನಮ್ಮ ಮನೆಯ ಒಂದು ಗೌರಿ ಹಬ್ಬ ಇದು. ಗಣೇಶ ಹಬ್ಬ ಅಂತ ಹೇಳಿದ್ರೆ ಮನೆಯಲ್ಲೆಲ್ಲ ಗಣೇಶನ ಕೂರಿಸಿ ಆ ಥರ ಎಲ್ಲ ಪೂಜೆ ಮಾಡಲ್ಲ, ಊರಲ್ಲಿ ಕೂರಿಸ್ತಾರೆ. ಅದನ್ನು ಕೂಡ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು. ಒಂದೇ ಬೆಳಿಗ್ಗೆ ಕೂರಿಸಿ ಸಂಜೆ ಬಿಟ್ಬಿಡ್ತಾರೆ. ಫಸ್ಟು ಈ ಥರ ಇರಲಿಲ್ಲ. ಎಷ್ಟು ಚೆನ್ನಾಗಿ 3 ದಿನ ಇಡ್ತಿದ್ರು, 5 ದಿನ ಇರ್ತಿದ್ರು, 1 ವಾರ ಇಡ್ತಿದ್ರು, ಪ್ರಸಾದ ಎಲ್ಲ ಕೊಡ್ತಿದ್ರು, ಸಾಂಗ್ ಹಾಕ್ತಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಇವಾಗ ಹಾಗಲ್ಲ, ದುಡ್ಡಿದೆ ಅಲ್ಲ, ಬೆಳಿಗ್ಗೆ ಕೂರಿಸ್ಬಿಡ್ತಾರೆ, ಸಂಜೆ ಬಿಟ್ಬಿಡ್ತಾರೆ, ಅದ್ದೂರಿಯಾಗೆ ಮಾಡ್ತಾರೆ. 1 ವಾರಕ್ಕೆ ಖರ್ಚಾಗೋದನ್ನ 1 ದಿನದಲ್ಲೇ ಖರ್ಚು ಮಾಡಿಬಿಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡಿ ಮುಗಿಸ್ಬಿಡ್ತಾರೆ. ಅದರಲ್ಲಿ ಏನು ಖುಷಿನೇ ಸಿಗಲ್ಲ. ಬಟ್ ಆಗ ಅಷ್ಟೊಂದೇನು ಮಾಡ್ತಾನೆ ಇರಲಿಲ್ಲ. ಏನು ಆ ಸಾಂಗ್ ಹಾಕೋರೆ ಏನೋ ಖುಷಿ, ಗಣೇಶನ ಕೂರಿಸಿದ್ದಾರೆ ಅಂದರೆ ಅಲ್ಲಿ ಹೋಗೋದಕ್ಕೆ ಒಂದು ಖುಷಿ. ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಎಡೆ ಕೊಡೋದು ಗಣೇಶನಿಗೆ ತೊಗೊಂಡೋಗಿ ಕೊಡ್ತಿದ್ರು, ಯಾರೂ ತಿಂತಿರ್ಲಿಲ್ಲ ಅಡುಗೆ ಮಾಡಿಬಿಟ್ಟು. ಬಟ್ ಈಗ ಆ ಪದ್ಧತಿ ಎಲ್ಲ ಹೋಗ್ಬಿಟ್ಟಿದೆ, ಯಾರೂ ತೊಗೊಂಡೋಗಿ ಆ ಥರ ಎಲ್ಲ ಏನು ಕೊಡೋಲ್ಲ, ಮನೇಲಿ ಮಾಡಿಕೊಂಡು ಆರಾಮಾಗಿರ್ತಾರೆ. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರ್ತಿತ್ತು ಆವಾಗ. ಬಟ್ ಇವಾಗ ಅಷ್ಟೊಂದು ಲೈಕ್ ಆಗಲ್ಲ. ಲಾಸ್ಟ್ ವರ್ಷ ಗೌರಿ ಹಬ್ಬಕ್ಕೆ ನಾನು ಬಂದಿರಲಿಲ್ಲ, ಹಿಂದಿನ ವರ್ಷ ಬಂದಿದ್ದೆ. ಅದ್ರದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೆ. ಎಲ್ಲ ರೆಡಿಯಾಗಿ ಚೆನ್ನಾಗಿ ಹೋಗಿದ್ವಿ. ಈ ವರ್ಷ ಯಾರೂ ರೆಡಿಯಾಗೇ ಹೋಗಿಲ್ಲ, ಸ್ಯಾರಿ ಏನೂ ಹಾಕ್ಕೊಂಡಿಲ್ಲ. ಅಷ್ಟು ಕೆಲಸ ಆಯಿತು. ಬಾಣ್ತಿ ಇದ್ದಾರೆ ಮತ್ತು ಪ್ರೆಗ್ನೆಂಟ್ ಇದ್ದಾರೆ ಅಲ್ಲ, ತುಂಬ ಕೆಲಸ. ಹಂಗಾಗಿ ಸಿಂಪಲ್ಲಾಗಿ ಹೋಗಿದ್ದಾರೆ. ಸಂಜೆ ಬೇರೆ ಆಗೋಗಿತ್ತು ಹಾಗಾಗಿ. ಸೊ ಇನ್ನು ಕಂಕಣನ ಜಾನು ನನಗೂ ತೊಗೊಬಂದಿದ್ರು, ಅವ್ರಿಗೊಂದು ನನಗೊಂದು ಅಂತೇಳಿ ನಾವು ಒಂದೊಂದು ಮನೆಯಲ್ಲೇ ಕಟ್ಕೊಂಡ್ವಿ. ಅಲ್ಲಿ ಪೂಜೆ ಮಾಡಿಬಿಟ್ಟು ತೊಗೊಬಂದಿದ್ರಲ್ಲ, ಸೊ ನಾವು ಹೋಗೋಕ್ಕಾಗಿರ್ಲಿವಲ್ಲ, ಹಂಗಾಗಿ ಇಲ್ಲೇ ತೊಗೊಬಂದಿರೋದ್ರಿಂದ ಕಟ್ಕೊಳ್ತಾ ಇರೋದು. ಸೊ ಕೈಗೆ ಈ ದಾರ ಕಟ್ಟೋದೇನಿದೆ ಇದು ನಾನು ಚಿಕ್ಕವಳಿದ್ದಾಗಿಂದಲೂ ಇದೆ. ಈ ಥರ ದಾರನ ಅಲ್ಲೇ ಹುತ್ತದ ಹತ್ರನೇ ಕಟ್ಕೊಡೋರು, ಜೊತೆಗೆ ತಂಬಿಟ್ಟು ಮಿಕ್ಸ್ ಮಾಡಿ ಕೊಡೋರು. ತಿನ್ಕೋತಿದ್ವಿ, ಮನೆಗೆ ಬರ್ತಿದ್ವಿ. ಮನೆಗೆ ಹೋದ ತಕ್ಷಣ ತಂಬಿಟ್ಟು ತಿನ್ನಬೇಕಪ್ಪ ಫಸ್ಟು ಅಂತ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂತ ಹೇಳಿದ್ರೆ ಸೇಮ್ ಸಿಚುಯೇಷನ್ನೇ. ಬಟ್ ಮನೆಗೆ ಹೋದ ತಕ್ಷಣ ತಿನ್ನಬೇಕು ಅನ್ನೋ ಥಾಟ್ ಬರಲ್ಲ. ಹಬ್ಬ ಸೆಲೆಬ್ರೇಷನ್ ಮಾಡಬೇಕು, ಅಲ್ಲಿ ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೋಬೇಕು ಅನ್ನೋದು ಮಾತ್ರ ಬರುತ್ತೆ. ಸಮಯ ಎಷ್ಟು ಬೇಗ ಹೊರಳೋಗ್ತಿದೆ ಅಲ್ವಾ? ಇವ್ರುಗಳನ್ನ ನೋಡಿದಾಗ ನಮ್ಮ ಬಾಲ್ಯ ನೆನಪಾಗುತ್ತೆ. ಆದರೆ ನಮಗೆ ಆದರೆ ಅಣ್ಣ ತಮ್ಮ ಆ ಥರ ಯಾರೂ ಇರಲಿಲ್ಲ. ರಾಖಿ ಕಟ್ಟೋದಕ್ಕೆ, ರಕ್ಷಾಬಂಧನ ಅಂತ ನಾವೇನು ಸೆಲೆಬ್ರೇಷನ್ ಮಾಡಿಲ್ಲ. ಹಾಗಂತ ಕಟ್ಟೇ ಇಲ್ಲ ಅಂತಲ್ಲ, ಯಾರೋ ಬೇರೆ ವ್ಯಕ್ತಿಗಳಿಗೆ ಕಟ್ಟಿದ್ದೀವಿ, ಅವರೇ ಅಣ್ಣ ಅಂದ್ಕೊಂಡು. ಬಟ್ ನಮ್ಮಲ್ಲೇ ಒಬ್ಬ ಅಣ್ಣ ಅಂತ ಯಾರೂ ಇರಲಿಲ್ಲ, ತಮ್ಮ ಅಂತ ಇರಲಿಲ್ಲ, ಅಥವಾ ರಿಲೇಟಿವ್ಸು ಕೂಡ ಯಾರಿಗೂ ನಾವು ಆ ಥರ ನಾವು ರಾಖಿನ ಕಟ್ಟಿಲ್ಲ. ಸ್ಕೂಲು ಕಾಲೇಜ್ಗಳಲ್ಲಿ
ಅಲ್ಲೇ ನಾವು ಕಟ್ಟಿರೋದು. ಅದು ಬಿಟ್ಟು ನಾವು ಇನ್ನೆಲ್ಲೂ ಕಟ್ಟಿಲ್ಲ, ನಾವು ಸೆಲೆಬ್ರೇಷನ್ ಕೂಡ ಮಾಡಿಲ್ಲ. ಇವ್ರಿಗಾದರೆ ಒಂದು ಮೆಮೊರಿ ಇರುತ್ತೆ ಅಂತೇಳಿ ನನ್ನ ತಂಗಿ ಕೂರಿಸಿ ಈ ಥರ ಸೆಲೆಬ್ರೇಷನ್ ಮಾಡಿಸ್ತಿದ್ದಾಳೆ. ರಾಖಿ ಕಟ್ತೀವಿ ಅಂತ ಹೇಳಿದ್ರು. ಸೊ ನನಗೆ ಆಗ ನೆನಪಾಯಿತು, ನಾನೇನು ಇವಾಗ ಹೋಗಿ ಈ ಥರಕ್ಕೆ ಆ ಸಿಚುಯೇಷನಲ್ಲಿ ಇಲ್ವಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿದ್ವಿ, ಹಾಗೆಯೇ ನೆನಪಾಯಿತು ಅವಳು ಹೇಳಿದ್ದು. ಆಗ ಅಲ್ಲೇ ಇಬ್ರಿಗೂ ಕೂಡ ಒಂದೊಂದು ಜೊತೆ ಬಟ್ಟೆ ತೊಗೊಂಡೆ ನಾನು. ಅದನ್ನು ಚೆರಿ ಕೈಲಿ ಕೊಡಿಸಿದ್ರೆ ರಾಖಿ ಕಟ್ಟಿದಾಗ ಅವ್ರಿಗೂ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ, ಆ ರೀಸನ್ಗೋಸ್ಕರ. ಬಾ ನಿಂದಾಯ್ತು ಸರಿ, ನೀನ್ ಬಾ ತಂಗಿ ಕುಣ್ಸು. ನೀ ಈ ಕಡೆ ಬಾರೆ. ಇಡ್ಸು ಸಾಕು. ಅಲ್ಲಿ ಕಟ್ಟು, ಕಟ್ಟು. ಇಲ್ಲಿ ನೋಡು ಚರಿ, ಸಾಕು. ಚರಿ ಕೊಡ ತಿನ್ನಿಸ್ತಾ. ಅಯ್ಯೋ ಇಲ್ಲಿ ತಿನ್ಸು, ತಿನ್ನೋ. ಏ ಪಾಪ ಇಸ್ಕೋಬೇಕು, ಸರಿ ಇಸ್ಕೋ. ಪಾಪ ಅಲ್ವಾ, ಸ್ವಲ್ಪ ಇಸ್ಕೋ. ಹಿಂಗೆ ಹಿಂಸೆ ಕೊಟ್ರೆ ಯಾವ ನನ್ನ ಮಗ ಬದುಕನ್ಸ ಹೆಂಗಿರ್ಬೇಕು ನೋಡೋದು. ನಿಜ. ಅಯ್ಯಪ್ಪ, ಒಂದೊಂದು ಸ್ವೀಟ್ ಮಾಡ್ಬಿಟ್ಟೊಳಕ್ಕೆ. ಸ್ವೀಟ್ ಮಾಡೋಣ. ಇದು ಇಷ್ಟೊಂದು ಗಟ್ಟಿ ಅದಲ್ಲ. ಇದು ಎಂತದಪ್ಪ ಅದು ಬರ್ಪಿ ಅಂತವಲ್ಲ ಅದು. ಸಾಕು ಸಾಕು. ಡ್ರೆಸ್ಸಾ ನೀನು ಗೊಂಬೆ ಅನ್ಕೊಂಡ? ಇದು ಮಲದ ಡ್ರೆಸ್ ಇದು. ಒಳ್ಳೆ ಇಬ್ರದಾಯ್ತಾ? ಒಳ್ಳೆದಿಂದ ಕೊಟ್ಬಿಡು, ಮರಮ್ಮ ತಗೊಂಡದ. ಮಧ್ಯಾಹ್ನ ಸಂಜೆ ಸ್ವಲ್ಪ ಬಂದಿದ್ರು. ಸರಿ, ನೀನು ಹಿಂದ್ಗಡೆ ಬಿತ್ತಿ ಸ್ವೀಟು ಹಾಕಿಲ್ವಾ? ನಿಮ್ಮ ಮಿಸಸ್ಗೆ ಹಾಕಿರ್ಬೇಕು ನೋಡಿ. ನಾನು ಆಯ್ತು ಸರ್ ಹಾಕ್ತೀನಿ ಅಂತಂದ ಎಲ್ಲ ಫೋನ್ ಮಾಡಿದ. ಆಗಲೇ ಹೇಳಿದ್ನಲ್ಲ, ಆಡಂಬರವಾಗಿ ಮಾಡ್ತಾರೆ, ಅದ್ದೂರಿಯಾಗಿ ಮಾಡ್ತಾರೆ. ಬಟ್ ಆ ಖುಷಿ ಮತ್ತೆ ಈಗಂತೂ ಸಿಗಲ್ಲ. ಬೆಳಗ್ಗೆ ಕೂರಿಸಿರೋದಷ್ಟೇ, ಆಗಲೇ ಬಿಟ್ಬಿಡ್ತಿದ್ದಾರೆ. ಪ್ರಸಾದ ಕೂಡ ಕೊಡ್ತಿದ್ದಾರೆ, ಸಾಂಗ್ ಎಲ್ಲ ಹಾಕಿದ್ದಾರೆ. ಎಷ್ಟು ಸೌಂಡ್ ಕೊಟ್ಟಿದ್ದಾರೆ ಅಂದರೆ, ಇಬ್ಬರು ಪೊಲೀಸ್ ಕೂಡ ಬಂದಿದ್ದರು. ಮುಂದೆ ಒಬ್ಬರು ಪೊಲೀಸು ಕರ್ಕೊಂಡು ಹೋಗ್ತಿದ್ದಾರೆ, ಹಿಂದೆ ಒಬ್ಬರು ಬರ್ತಿದ್ದಾರೆ. ಎಲ್ಲ ಕಡೆ ಮೆರವಣಿಗೆ ಮಾಡೋ ಹಾಗಿಲ್ಲ, ನಮ್ಮ ಬೀದಿಲಿ ಅಷ್ಟೇ ಮೆರವಣಿಗೆ ಮಾಡಿದ್ದು. ಅದಾದಮೇಲೆ ತಗೊಂಡೋಗಿ ನೀರಿಗೆ ಬಿಡಬೇಕು. ಪಟಾಕಿ ಎಲ್ಲ ಹೊಡಿತಾ ಇದ್ರು. ಆ ಸೌಂಡ್ಗೆ ಪಾಪು ಬೇರೆ ಹೆದರ್ಕೋತಾ ಇದ್ದ. ಗಣೇಶನ್ ಬಿಡೋಕ್ಕೆ ಸಾಂಗ್ ಹಾಕೊಂಡು ಹೋದ್ರಲ್ಲ, ಅದನ್ನ ನೋಡ್ಬಿಟ್ಟು ಚೆರಿ ಸಿರಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನ ನೋಡ್ಬಿಟ್ಟು ಸಿಹಿ ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ. ಪಟಾಕಿ ಹೊಡೆದ ತಕ್ಷಣ ಓಡ್ ಬಂದ್ಬಿಟ್ಟಿದ್ಲು ಎದ್ರುಕೊಂಡು. ಅದು ಹೊರಟೋಗ್ಬಿಡ್ತಲ್ಲ ಇವಾಗ, ಇವಳು ಕೂಡ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ನೆಕ್ಸ್ಟು ನಮ್ಮಕ್ಕ ಡ್ಯೂಟಿಗೆ ಹೋಗಬೇಕು. ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಅವ್ರಿಗೆ. ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವರು, ಮಂಗಳೂರಲ್ಲಿ ವರ್ಕ್ ಮಾಡ್ತಿರೋದು. ಸೊ ಊಟ ಗೀಟ ಎಲ್ಲ ಮಾಡಿಕೊಂಡು ಇವ್ರಿಗೂ ತಿನ್ನಿಸ್ಕೊಂಡು ಇನ್ನೇನೋ ಅವರು ಕೂಡ ಹೊರಡ್ತಾರೆ. ನೈಟು ಟ್ರೈನ್ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸ್ವಲ್ಪ ಬ್ರೇಕ್ ತೊಗೊಳ್ತೀನಿ, ನನ್ನ ಹತ್ರ ಯಾವುದೂ ವೀಡಿಯೋ ಇಲ್ಲ, ವೀಡಿಯೋ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ವೀಡಿಯೋ ಮಾಡಿಬಿಟ್ಟು ಟೈಮ್ ತೊಗೊಂಡು ವೀಡಿಯೋನ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.